ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಾಗಿರುತ್ತಪ್ಪ ಅಂದರೆ ಯುವನಿಧಿ ಬಗ್ಗೆ ಆಗಿರುತ್ತೆ. ಯುವನಿಧಿ ಬಗ್ಗೆ ಅದೇನಪ್ಪ ಅಂದರೆ ಎಲ್ಲರೂ ಕೂಡ ಒಂದೇ ಪ್ರಾಬ್ಲಮ್ಮು, ಏನೇ ಒಂದು ಪ್ರಾಬ್ಲಮ್ ಬಂದರೂ ಅಮೌಂಟೇ ಬರ್ತಾ ಇಲ್ಲ. ತುಂಬ ದಿನ ಆಯಿತು, ಎಲ್ಲರೂ ಕೂಡ 2 ಮಂತ್ಸ್ ಆಯಿತು, ಕೆಲವರು 3 ಮಂತ್ಸ್ ಆಯಿತು, ಅಮೌಂಟೇ ಬರ್ತಾ ಇಲ್ಲ. ಒಂದು ಮೂರಿಲ್ಲ ಅಂದರೆ 4 ತಿಂಗಳು ಅಮೌಂಟ್ ಬಂದಿದೆ, ಆಮೇಲೆ ಅಮೌಂಟೇ ಬರ್ತಾ ಇಲ್ಲ ಅನ್ನೋರು ಈ ವಿಡಿಯೋನ ನೋಡಲೇಬೇಕಾದಂಥ ವಿಡಿಯೋ ಆಗಿರುತ್ತೆ. ಮತ್ತು ಹೊಸಬ್ರು ನಿಮಗೆ ಈ ಯುವನಿಧಿ ಬಗ್ಗೆ ಅಪ್ಡೇಟ್ ಬೇಕಾದರೆ ಈ ವಿಡಿಯೋನು ನೀವು ನೋಡಲೇಬೇಕು. ಏನಕ್ಕಪ್ಪ ಅಂದರೆ ಏನಿದೆ ಇವತ್ತು ನ್ಯೂಸ್ ಪೇಪರಲ್ಲಿ ಒಂದು ಯುವನಿಧಿ ಬಗ್ಗೆ ಒಂದು ಆರ್ಟಿಕಲ್ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇನ್ನೊಂದು, ಯಾಕೆ ನಿಮಗೆ ಅಮೌಂಟ್ ಬರ್ತಾ ಇಲ್ಲ, ಅಮೌಂಟ್ ಬರೋದಕ್ಕಿಂತ ಎಷ್ಟು ದಿನ ಬೇಕಾಗತ್ತೆ, ಮತ್ತು ನೀವು ಏನೇನು ಮಾಡಬೇಕು ಯುವನಿಧಿಯಲ್ಲಿ ಅಂತ, ನೀವು ಹಿಂಗೆ ನಿಮಗೆ ಕಂಟಿನ್ಯೂಸ್ ಆಗಿ ಹಣ ಬರಬೇಕಾದ್ರೆ ನೀವು ಏನು ಮಾಡಬೇಕು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ತುಂಬಾ ಇಂಪಾರ್ಟೆಂಟ್ ಇದೆ, ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಕೂಡ. ಅದನ್ನು ಏನಿದೆ ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಏನಿದೆಯಪ್ಪ ಅಂದರೆ, ಈಗ ನೀವು ಎಲ್ಲರೂ ಕೂಡ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿರಲಿಕ್ಕಿಲ್ಲ. ಎಲ್ಲರೂ ಮಾಡಿದ್ದೀರಪ್ಪ ಅಂದರೆ, ಕೆಲವರು ಮಾಡಿದ್ದೀರಾ ಅಂದರೂ ಅಮೌಂಟ್ ಬರ್ತಾ ಇಲ್ಲ ಅಂದರೆ ಅದು ಗೋರ್ಮೆಂಟ್ ಕಡೆಯಿಂದ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ, ಅದಕ್ಕೋಸ್ಕರ ಅಮೌಂಟ್ ಬರ್ತಾ ಇಲ್ಲ ಅಂತ ಅರ್ಥ. ಆದರೆ ಕೆಲವರು ಈಗ ಕೌಶಲ್ಯಕರ ರಿಜಿಸ್ಟ್ರೇಷನ್ನೇ ಮಾಡಿಲ್ಲ. ಒಂದು ವೇಳೆ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಆಲ್ರೆಡಿ ಅವರು ಒಂದು ನೋಟ್, ನೀವು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ, ಅರ್ಜಿಯಲ್ಲಿ ಯುವನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂತೇಳಿ ಚೆಕ್ ಮಾಡೋಕ್ಕೆ ಹೋದರೆ, ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಹೋದರೆ ಅಲ್ಲಿ ಒಂದು ನೋಟ್ ಇದೆ. ಏನಂತ ನೋಟಿದೆ, ಕೆಲವರು ನೋಡಿರ್ತೀರ, ನೋಡದೇ ಇರೋರಿಗೆ ಇದು ನೋಡಿ. ಈ ನೋಟ್ ಏನಿದೆ ಅಂದರೆ, ಇಟ್ ಈಸ್ ಅ ಮ್ಯಾಂಡೇಟರಿ ಯುವನಿಧಿ ಬೆನಿಫಿಷಿಯರ್ಸ್ ಆಫ್ಟರ್ 6 ಮಂತ್ಸ್ ಟು ರಿಜಿಸ್ಟರ್ ದೇರ್ ನೇಮ್ ಇನ್, ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಅವರು ಲಿಂಕನ್ನು ಕೊಟ್ಟಿದ್ದಾರೆ, ವೆಬ್ಸೈಟ್ ಲಿಂಕ್. ವೆರಿಫೈ ವೆಬ್ಸೈಟು ವೈಲ್ ಸ್ಕಿಲ್ ಟ್ರೈನಿಂಗ್ ಪ್ರೊವೈಡೆಡ್ ಥ್ರೂ ದಿ KSDC, ಇಫ್ ನಾಟ್ ರಿಜಿಸ್ಟರ್ಡ್ ಬೆನಿಫಿಟ್ ವಿಲ್ ಬಿ ಸ್ಟಾಪ್ಡ್ ಅಂತ ಇದೆ. ಏನೆಂದರೆ ಗಮನಿಸಿ, ಯುವನಿಧಿ ಯೋಜನೆಯಡಿ ನೇರ ನಗದು ವರ್ಗಾವಣೆ ಪಡೆಯುತ್ತಿರುವ ಫಲಾನುಭವಿಗಳು 6 ತಿಂಗಳ ನಂತರ ಕೌಶಲ್ಯ ತರಬೇತಿಯನ್ನು ಪಡೆಯಲು ಕಡ್ಡಾಯವಾಗಿ ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳತಕ್ಕದ್ದು. ಇಲ್ಲವಾದಲ್ಲಿ ನೇರ ನಗದು ವರ್ಗಾವಣೆಯನ್ನು ಸ್ಥಗಿತಗೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ. ಯಾರ್ಯಾರು ನೀವು ಯುವನಿಧಿ ಆಲ್ರೆಡಿ 6 ಮಂತ್ ಆಗಿ ಹೋಗಿದೆ ಅಂದರೂ ಕೂಡ ನೀವು ಈಗ ಅಮೌಂಟು ಬರ್ತಾ ಇಲ್ಲ, 6 ಮಂತ್ ಆಗಿದೆ, ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿಲ್ಲ, ನಿಮಗೆ ಅಮೌಂಟ್ ಬರ್ತಾ ಇಲ್ಲ ಅಂದರೆ ಇದೇ ಒಂದು ಕಾರಣ ಆಗಿರುತ್ತೆ. ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಹೋಗಿ ಮಾಡಲೇಬೇಕು. ಏನಕ್ಕಪ್ಪ ಅಂದರೆ ಅವರು ಗೋರ್ಮೆಂಟ್ ಕಡೆಯಿಂದನೇ ಕೌಶಲ್ಯಕರ ರಿಜಿಸ್ಟ್ರೇಷನ್ ಏನಕ್ಕೆ ಇಟ್ಟಿದ್ದಾರೆ ಅಂದರೆ, ನೀವು ಅಪ್ಲೈ ಮಾಡಿ ಅಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಡು ನಿಮಗೆ ಜಾಬ್ ಸಿಗಲಿ ಅಂತ. ನಿಮಗೆ ಅಮೌಂಟ್ ಸಿಗ್ತಾ ಇರೋದೇ ಜಾಬೇ ಸಿಗ್ತಾ ಇಲ್ಲ ನಿಮಗೆ, ನೀವು ಖಾಲಿ ಮನೆಯಲ್ಲಿ ಕೂತಿದ್ದೀರಾ ಅಂತ, ಅದ್ರಗೋಸ್ಕರ ಅವರು ಅಮೌಂಟ್ ಹಾಕ್ತಾ ಇದ್ದಾರೆ. ಅವರೇ ನಿಮಗೆ ಟ್ರೈನಿಂಗ್ ಕೊಟ್ಟು ಅವರೇ ನಿಮಗೆ ಜಾಬ್ ಕೊಡಿಸ್ತಾರೆ. ಅದಕ್ಕೋಸ್ಕರ ಅವರು ಇಷ್ಟೊಂದು ಎಫರ್ಟ್ ಹಾಕಬೇಕಾದ್ರೆ ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೆಲಸ ನಿಮಗೆ ಬೇಕೇ ಅನ್ನೋದಾಗಿದ್ದರೆ ಅವರೇ ಕೊಡಿಸ್ತಾರೆ. ಇಲ್ಲಿ ಟ್ರೈನಿಂಗ್ ಮುಗಿದ್ಮೇಲೆ ಅವರೇ ಇದು ಎಲ್ಲ ಮಾಡಿಕೊಂಡು ಟ್ರೈನಿಂಗ್ ಮುಗಿಸ್ಕೊಂಡು ಆಮೇಲೆ ಅವರೇ ಜಾಬ್ ಕೊಡ್ತಾರಂತ ಇದೆ. ಆಲ್ರೆಡಿ 2372 ಜನಕ್ಕೇನೋ ಆಲ್ರೆಡಿ ಕೆಲಸ ಸಿಕ್ಕಿದೆ ಅಂತೆ. ಕೌಶಲ್ಯಕರ ತರಬೇತಿ ತೊಗೊಂಡು ಅದರಲ್ಲಿಂದ ಕೆಲಸ ಸಿಕ್ಕಿದೆ ಅಂತ ಇವತ್ತಿನ ನ್ಯೂಸ್ ಪೇಪರಲ್ಲಿ ಬಿಟ್ಟಿದ್ದಾರೆ. ಆ ನ್ಯೂಸ್ ಪೇಪರ್ ಏನಿದೆ ಅಂತ ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ನನ್ನ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ, ಅಲ್ಲಿ ನೋಡ್ಕೊಳ್ಳಿ ನೀವು. ಅಲ್ಲಿ ಎಷ್ಟೊಂದು ಜನ ಅಷ್ಟರಲ್ಲಿ ಬರೀ 2000 ಎಷ್ಟೋ ಜನ ಅಷ್ಟೇ ಈಗ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಉಳಿದವರೆಲ್ಲ ಯಾರೂ ಮಾಡಿಲ್ಲ ಅಂತ ಅವ್ರದ್ದು ಇದಾಗಿದೆ. ಅದಕ್ಕೋಸ್ಕರ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಷ್ಟೇ ನಿಮಗೆ ಅಮೌಂಟ್ ಬರೋದು. ಈ ವಿಡಿಯೋದಲ್ಲಿ ಹೇಳೋದೇನಪ್ಪ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದೇ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿ, ಮೊದಲು ಹೋಗಿ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿ, ಆಮೇಲೆ ತಿಂಗಳ ನಿಮ್ಮ ಸರ್ಟಿಫಿಕೇಷನ್ ಕೊಟ್ಕೋತಾ ಹೋದರೆ ನಿಮಗೆ ಅಮೌಂಟು ಏನು ಅಡಚಣೆ ಇಲ್ಲದೆ ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ. ನೀವೇನೇ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ಏನಾಗ್ಬೋದು ಅಂತ ಇಲ್ಲಿ ಆಲ್ರೆಡಿ ಅವ್ರು ಹೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ ಆಗಿರುತ್ತೆ ಈ ಮಾಹಿತಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ನಾವು ನಿಮ್ಮ ಕಮೆಂಟನ್ನು ಯಾವತ್ತೂ ನೋಡ್ತಾ ಇರ್ತೀನಿ. ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಸಾಲ್ವ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಮಗೆ ಸಪೋರ್ಟ್ ಮಾಡಿ.